ಈ ಒಂದು ಕಾರ್ಯಕ್ರಮವನ್ನ ಮೊದಲಿಗೆ ವೇದಘೋಷದ ಮೂಲಕ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸ್ನೇಹಿತರಾದಂತಹ ದರ್ಶನ್ ಮತ್ತು ಶ್ರೇಯಸ್ ಅವರು ಬಂದು ವೇದಘೋಷವನ್ನು ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ಳಲಾಗ್ತದೆ. ಹರಿ ಓಂ ಗಣಾನಾನ್ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋ ದಿಗಸ್ಸೇದ ಸಾಧನಂ ಶ್ರೀಮಹಾಗಣಪತಯೇ ನಮಃ. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ षष्ठ्युवागुंसस्तनोभिः विषेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु. ॐ शान्ति शान्ति शान्तिः. ಮಾಡಬೇಕು ಅಂತೇಳಿ ಶ್ರೀಮತಿ ಸುಮಾ ವಸಂತ್ ಮೇಡಮ್ನವ್ರನ್ನ ಕೇಳ್ಕೊತಾ ಇದ್ವಿ. ದಯವಿಟ್ಟು ಬಂದು ಪ್ರಾರ್ಥನೆಯನ್ನ ಮಾಡಬೇಕು ಅಂತೇಳಿ ಅವರು प्रथमं वक्रतुण्डं च एकदन्तं द्वितीयकं तृतीयं कृष्णपिङ्गाक्षं गजवक्त्रं चतुर्दकं लम्बोदरं पञ्चमं च षष्ठमं विकटमेव च सप्तमं विघ्नराजेन्द्रं धूम्रवर्णं तथाष्टकं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यम्य पठे नरः न च विघ्नभयं तस्य सर्वसिद्धिकरं प्रभो. निजरि मरि सरि मरि सरि म प नि सा नि सा. शारदे जय जगवन्दिते शारदे जय जगवन्दिते सरस्वती माते जय गुणदाते वरशुभदाते शारदे ब्रह्माणि वाग्देवी गायत्री सावित्री सुरनरपूजिते ब्रह्माणि वाग्देवी गायत्री सावित्री सुरनरपूजिते शारदे जय जगवन्दिते. श्रीपद्मनिलये ज्ञानमुद्राङ्किते वरदण्डमण्डिते वीणापाणि श्रीपद्मनिलये ज्ञानमुद्राङ्किते वरदण्डमण्डिते
वीणापाणि सूर्यसमप्रभे विद्याशारदे सरस्वती माते जय गुणदाते वरशुभदाते शारदे ब्रह्माणि वाग्देवी गायत्री सावित्री सुरनर पूजिते ब्रह्माणि वाग्देवी गायत्री सावित्री सुरनर पूजिते शारदे जय जगवन्दिते शारदे जय जगवन्दिते सत्कीर्तिदायिनी श्वेतपद्मासने सम्पत्प्रदाते विद्यालक्ष्मी सत्कीर्तिदायिनी श्वेतपद्मासने सम्पत्प्रदाते विद्यालक्ष्मी शुभ्रवस्त्रान्विते ब्रह्मस्वरूपिणी शुभ्रवस्त्रान्विते ब्रह्मस्वरूपिणी सरस्वती माते जय गुणदाते वरशुभदाते शारदे ब्रह्माणि वाग्देवी गायत्री सावित्री सुरनर पूजिते ब्रह्माणि वाग्देवी गायत्री सावित्री सुरनर पूजिते शारदे जय जगवन्दिते शारदे जय जगवन्दिते जय जगवन्दिते जय जगवन्दिते ಶಾಸ್ತ್ರೀಯ ಸಂಗೀತದಲ್ಲಿ ಒಂದು ಮಾತಿದೆ, ಸಮ್ಯಕ್ ಗೀತ ಸುಗೀತ ಅಂತೇಳಿ. ಅಲ್ಲದೆ ಸಮ್ಯಕ್ ಗೀತ ಸಂಗೀತ ಅಂತಲೂ ಸಹ ಒಂದು ಮಾತಿದೆ. ಆ ರೀತಿಯಾಗಿ ತಮ್ಮ ಸುಮಧುರ ಕಂಠದಿಂದ ಮಹಾಗಣಪತಿಯ ಸಹಿತವಾಗಿ ಶಾರದೆಯನ್ನ ಪ್ರಾರ್ಥಿಸುವುದರ ಮೂಲಕ ಈ ಒಂದು ಜ್ಞಾನಾರ್ಜನೆಗೆ ಯಾರು ಆಕಾಂಕ್ಷಿಗಳಾಗಿ ಪಿಪಾಸುಗಳಾಗಿ ಬಂದಿರತಕ್ಕಂಥವರಿದ್ದೀವಿ ಅವರೆಲ್ಲರಿಗೂ ಆ ಒಂದು ಗಣಪತಿ ಸಹಿತವಾಗಿ ಶಾರದೆಯ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿದಂತ ಶ್ರೀಮತಿ ಸುಮಾ ವಸಂತ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮ ಸ್ವಾಗತವನ್ನ ಬಂದಿರತಕ್ಕಂಥ ವಿಶೇಷವಾದಂಥ ಹಿರಿಯರು ಹಾಗೂ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಆದಂಥ ಗುರುಗಳು ಸಹಿತವಾಗಿ ಬಂದಿರತಕ್ಕಂಥ ಅತಿಥಿಗಳನ್ನ ಸ್ವಾಗತಿಸಬೇಕಾಗಿ ಮಧುಸೂದನ್ ಅವರನ್ನ, ಮಧು ದೀಕ್ಷಿತ್ ಅವರನ್ನ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಸಂಸ್ಥೆಯ ಗುರುಗಳಾದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಡಾಕ್ಟರ್ JB ಅಮರೇಶ ಶಾಸ್ತ್ರಿ ಗುರುಗಳು, ಇವರು ಸಹ ನನ್ನ ವೇದಿಕೆ ಮೇಲೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನಟರಾಜ್ ಅವರು ಹಾಗೂ ಇದೇ ಸಂಸ್ಥೆಯ ಮತ್ತೊಬ್ಬರು ಸಿದ್ದರಾಜ ಅರಸವರು ವಸಂತಪುರ ಜ್ಯೋತಿಷಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು, ಇವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಪ್ರಾರ್ಥಿಸ್ಕೊತಾ ಇದ್ದೆ. ಬನ್ನಿ. ಹಾಗೂ ನಮ್ಮ ಸಂಸ್ಥೆಯ ಮತ್ತೊಬ್ಬರು ಹಿರಿಯ ವಿದ್ಯಾರ್ಥಿಗಳು ಜ್ಯೋತಿಷಿಗಳಾದಂತಹ ಸುದರ್ಶನ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಜ್ಯೋತಿಷ ಕಾರ್ಯಗಾರಕ್ಕೆ ಮತ್ತೊಬ್ಬರು ಸರ್ ಅವರು ಮಹಿಳೆಯರು ಜ್ಯೋತಿಷಿಗಳು ಎಲ್ಲಿದ್ದೀರಾ ಸರ್ ತಾವು? ಡಾಕ್ಟರ್ ಶಿವಪಿಳ್ಳಿ ಅಯ್ಯಂಗಾರ್ ಅವರ ಸಹೋದರಿ ಆದಂತಹ ಭಾನುಪ್ರಸಾದ್ ಯಶೋಪ್ರಸಾದ್ ಅವರಂತಹ ಮೇಡಮ್ ಅವರು ಸಹ ನನ್ನ ವೇದಿಕೆ ಮೇಲೆ ಆಹ್ವಾನ ಮಾಡ್ತಾರೆ. ಅವರು ಸಹ ಸರಿ ಸರ್, ಓಕೆ ಓಕೆ ಸರ್, ಓಕೆ ಹೇಳ್ತಾವೆ. ಹಾಗೂ ವಿಕಾಸ್ ಸ್ವಾಮಿಗಳು
ಅವರು ಸಹ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾರೆ. ವಿನಯ್ ಈ ಕಡೆ ಬನ್ನಿ. ಹಾಗೂ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಜ್ಯೋತಿಷಿಗಳು ಆದಂತಹ ಸೋಮವಾಸನ್ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಾಗಾರಕ್ಕೆ ಹಲವಾರು 2-3 ಜಿಲ್ಲೆಗಳಿಂದ ಜ್ಯೋತಿಷಿಗಳು ಮತ್ತು ಪುರೋಹಿತ ವರ್ಗದವರು ಇಲ್ಲಿ ನಡೀತಕ್ಕಂಥ ಕಾರ್ಯಾಗಾರದಲ್ಲಿ ಹಲವಾರು ವಿಚಾರವನ್ನು ತಿಳ್ಕೊಳ್ಬೇಕು ಅಂತಹ ತಾವು ಸಹ ಜ್ಯೋತಿಷ್ಯ ವಿಚಾರ ಆಕಾಂಕ್ಷಿಗಳಾಗಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಾಗಾರಕ್ಕೆ ನನ್ನ ಸಂಸ್ಥೆಯ ಸನ್ಮಿತ್ರರು, ಹಿರಿಯರು, ಮಾರ್ಗದರ್ಶಕರಾದಂತಹ ನನ್ನ ಸ್ನೇಹಿತರೆಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಹಾಗೂ ಜ್ಯೋತಿಷ್ಯದ ಶಾಸ್ತ್ರದ ಬಗ್ಗೆ ಆಕಾಂಕ್ಷೆಯನ್ನು ಉಳ್ಳಂಥ ಎಲ್ಲ ಮಿತ್ರರಿಗೂ ಸ್ವಾಗತವನ್ನು ಕೋರಿದಂತಹ ಮಧು ದೀಕ್ಷಿತ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸುವುದರ ಮೂಲಕ ಈ ಒಂದು ಅವರೇಶ್ ಶಾಸ್ತ್ರಿ ಗುರುಗಳೇ ಮತ್ತೆ ಎಲ್ಲ 2025ನೇ ಸಾಲಲ್ಲಿ ಚನ್ನಪಟ್ಟಣದಲ್ಲಿ ಮಾಡಿದ್ರು. ಮಧುಸೂದನ್ ಅವರು ಮತ್ತೆ ಅವರ ವೃಂದದವರು ಭೂಷಣ್ ಅವರು ಒಂದು ಕಾರ್ಯಾಗಾರ ಮಾಡಿದ್ರು. ಇದು ಸಹ ಒಂದು ಕಳೆದ ತಿಂಗಳೇ ಕಾರ್ಯಾಗಾರ ಆಗ್ಬೇಕಾಗಿತ್ತು, ಕಾರಣಾಂತರಗಳಿಂದ ಅದು ಮತ್ತೆ ಕೆಲವರು ಪೂಜೆ ಪುನಸ್ಕಾರಗಳು ಅಂತ ಹೇಳಿ ಭಾಗ ಮಾಸದಲ್ಲಿತ್ತು. ಸೊ ಅದಕ್ಕೆ ಒಂದು ರಿಯಾಯಿತಿಯಾಗಿ ಈಗ ಈ ದಿನ ಒಂದು ಆಯೋಜನೆ ಆಗಿದೆ. ಒಂದು ಅವರು ಕೆಲವು ಸೂಕ್ಷ್ಮವಾಗಿ ಜ್ಯೋತಿಷಾಸ್ತ್ರವನ್ನ ವಿಶ್ಲೇಷಣೆ ಮಾಡ್ಕೊಡ್ತಾರೆ ಗುರುಗಳು. ಈ ಫಲ ನಿರೂಪಣೆಗೆ ನಿಮಗೆ ತುಂಬಾ ಸೂಕ್ಷ್ಮವಾಗಿ ನಿಮಗೆ ಅದು ಅನುಕೂಲ ಆಗುತ್ತೆ. ಸೊ ಈ ತರ ಕಾರ್ಯಾಗಾರಗಳ ಈ ತರ ಎಲ್ಲ ಮಾಡ್ತಾ ಇರೋಣ, ನಿಮಗೂ ಸಹ ಒಂದು ಜ್ಯೋತಿಷ್ಯ ಜ್ಞಾನ ವಿಚಾರ ಎಲ್ಲ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇವು ಫಲ ನಿರೂಪಣೆ ಮತ್ತೆ ಏನೇ ಪ್ರಶ್ನೆಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ನೀವೆಲ್ಲ ಅದೇ ವೃತ್ತಿಯಲ್ಲಿ ಇರೋದ್ರಿಂದ ಬೆಳಗ್ಗೆ ಎದ್ದರೆ 1000 ಜನ ಬರ್ತಾರೆ ನಿಮ್ಮ ಹತ್ರ, ಫೋನ್ ಮಾಡ್ತಾರೆ, ಗುರುಗಳೇ 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 ಏನು ಈ ಮುಹೂರ್ತ ಏನು ಇದೇನು 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 ಇದೇನು. ಸೊ ಗುರುಗಳ ಹತ್ರ ಒಂದು ಅಗಾಧವಾದ ವಿದ್ಯೆ ಇದೆ. ಸೊ ಅದನ್ನೆಲ್ಲರೂ ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋಣ. ಮತ್ತೆ ಈ ತರ ಕಾರ್ಯಾಗಾರಗಳನ್ನ ನಡೆಸ್ಕೊಳ್ಳೋಣ. ಮತ್ತೆ ಎಲ್ಲರೂ ಹಿರಿಯರಿದ್ದೀರಿ, ಎಲ್ಲ ಒಂದು 15 ವರ್ಷದಿಂದ ಎಲ್ಲ ಗುರುಗಳ ಒಡನಾಟದಲ್ಲಿ ಇರ್ಬೋದು. ಮಂಡ್ಯ ಅರುಣ್ಜಿ ಇರ್ಬೋದು, ಮತ್ತೆ ತುಂಬಾ ಹಳೆಯ ವಿದ್ಯಾರ್ಥಿ ಶಿವಕುಮಾರ್ ಶಾಸ್ತ್ರಿಗಳು, ಚಿಕ್ಕದೇವನ್ ಭಟ್ ಅವರು ಸಹ ಬಂದಿರೋ ತುಂಬಾ ಒಳ್ಳೇದು. ಮತ್ತೆ ಬೆಂಗಳೂರು ಹೊಸ ಬೆಳಗು ಜ್ಯೋತಿಷ ಸಂಸ್ಥೆಯ ಶಿವಕುಮಾರ್ ಸಹ ಬಂದಿದ್ದಾರೆ. ಅವರು ಸಹ ತುಂಬಾ ಅಗಾಧವಾದ ಜ್ಯೋತಿಷ್ಯ ಪಾಂಡಿತ್ಯ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ. ನಂಜನಗೂಡಿಂದ ರವಿ ಅಂತ ಬಂದಿದ್ದಾರೆ, ಗೋಪಾಲಕೃಷ್ಣ, ಮತ್ತೆ ಯಳಂದೂರು ಭಾಗದವರು ಗಿರೀಶ್ ಇದ್ದಾರೆ, ನಮ್ಮ ಸತೀಶು, ನಮ್ಮ ಮಹೇಶ್ ತಂಡೀಪುರ ಇವರೆಲ್ಲ ಇದ್ದಾರೆ. ಎಲ್ಲ ವೃತ್ತಿನಿರತ ಜ್ಯೋತಿಷ್ಯಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಕ್ಕೆ ನೀವೆಲ್ಲ ತುಂಬಾ ಸಂತೋಷ ಆಗಿದೆ ನನಗೆ. ಗುರುಗಳ ಹತ್ರ ನೀವು ಹೆಚ್ಚಿನ ವಿಚಾರಗಳು ತಿಳ್ಕೊಳ್ಳಿ. ಯೋಗ ಗುರು ಇದ್ದಾರೆ ಕೃಷ್ಣ ಅವರು ಸಹ ಒಂದು 15 ವರ್ಷದಿಂದ ಗುರುಗಳ ಜೊತೆ ಒಡನಾಟದಲ್ಲಿ ಇದ್ದಾರೆ. ಗುರುಗಳ ಹತ್ರ ಏನು ವಿದ್ಯೆ ಇದೆ ಅದನ್ನೆಲ್ಲ ಸಾಕಾರ ಮಾಡ್ಕೊಳ್ಳೋಣ. ಗುರುಗಳ ಒಂದು ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ. ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಒಂದು ಪೂರ್ಣ ಪ್ರಮಾಣವಾಗಿ ಸಕ್ಸಸ್ಫುಲ್ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನಗೆ 2 ಮಾತನ್ನ ಆಡತಕ್ಕಂಥ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಸಿದ್ದರಾಜ ಅಣ್ಣನವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಮತ್ತೊಬ್ಬ ಗುರುಗಳ ವಿದ್ಯಾರ್ಥಿನಿಯಾದಂತಹ ಯಶೋಪ್ರಸಾದ್ ಭಗಿನಿಯವರು 1-2 ಮಾತುಗಳನ್ನು ಆಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾರೆ. ನಮ್ಮಲ್ಲಿ ಹೊಗಳಿಯನ್ನ ಒಣ್ಣಕ್ಕೆ ಹೇರಿಸಬೇಡ, ಶೀಲಕ್ಕೆ ಏರಿಸಬೇಡ ಅಂತ ನಮ್ಮ ಬಸವಣ್ಣನವರು ಹೇಳಿರ್ತಾರೆ. ಆದರೆ ಶಾಸ್ತ್ರ ಹಾಗಲ್ಲ. ಗುರುವನ್ನು ಪ್ರತ್ಯಕ್ಷವಾಗಿಯೇ ನಾವು ಹೊಗಳಬೇಕಂತೆ. ಯಾಕೆ ಅಂತಂದ್ರೆ ನಾವು ನೀಡುವಂತಹ ಯಾವುದೇ ಶುಲ್ಕವಾಗಲಿ, ಗುರುಗಳಿಗೆ ನೀಡುವಂಥ ಯಾವುದೇ ಬಹುಮಾನವಾಗಲಿ ನಮಗೆ ತಲುಪೋದಿಲ್ಲವಂತೆ. ಗುರುವನ್ನು ಸಾಕ್ಷಾತ್ ಆಗಿ ಅವರ ಮುಂದೆಯೇ ನಾವು ಪ್ರತ್ಯಕ್ಷವಾಗಿ ಅವರನ್ನು ಹೊಗಳಿದಾಗ ಆ ಹೊಗಳಿಕೆಯಲ್ಲಿ ಗುರು ಸಂತೋಷ ಪಡ್ತಾರಲ್ಲ, ಆ ಸಂತೋಷ ನಮ್ಮನ್ನು ಜೀವನ ಪರ್ಯಂತವಾಗಿ ಕಾಪಾಡುತ್ತಂತೆ. ಆ ಕಾರಣದಲ್ಲಿ ಅದು ಅಲ್ಲದೆ ನಾವು ಕಲಿತಿರುವಂತಹ ವಿದ್ಯೆ ಏನು ಸಾಧಾರಣವಾದಂಥದ್ದಲ್ಲ. ಲೆಕ್ಕ, ಮ್ಯಾಥ್ಸ್ ಆಗಲಿ, ಸೈನ್ಸ್ ಆಗಲಿ, ನೀವು ಯಾರು ಬೇಕಾದ್ರೂ ಕಲಿಬಹುದು. ಆದರೆ ಈ ಜ್ಯೋತಿಷ್ ಶಾಸ್ತ್ರ ಅಂತ ಇದೆಯಲ್ಲ, ಇದನ್ನ ಕಲಿಯೋಕ್ಕೂ ನಮಗೆ ಯೋಗ ಇರಬೇಕು. ಮತ್ತೆ ಇಂತಹ ಅದ್ಭುತವಾದಂತಹ ಗುರುಗಳು ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು. ಆ ಗುರುಮುಖೇನ ನಾವು ಕಲಿತಾಗ ನಮ್ಮ ಜೀವನ ಸಾರ್ಥಕವಾಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ. ಆ ಕಾರಣದಲ್ಲಿ ಹೆಚ್ಚು ಮಾತಾಡಬೇಡ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ.
ಇವತ್ತಿನ ಕಾರ್ಯಾಗಾರಕ್ಕೆ ಮುಖ್ಯವಾದಂತಹ ಭಾವಾನುಭಾವ ವಿಚಾರಗಳನ್ನು ನಮಗೆ ವಿಚಾರಗಳನ್ನೆಲ್ಲ ತಿಳಿಸೋಕೆ ಗುರುಗಳು ಕಾಯ್ತಾ ಇದ್ದಾರೆ. ನಾವು ಅಂತಹ ಜ್ಞಾನವನ್ನು ಪಡ್ಕೊಂಡು ಜೀವನ ಪರ್ಯಂತವಾಗಿ ನಮ್ಮ ಭಾವನೆಗಳಲ್ಲಿ, ಜನಗಳ ಭಾವನೆಗಳಲ್ಲಿ ಸ್ಪಂದಿಸುತ್ತಾ ನಾವು ಹೇಗೆ ಬಾಳಬೇಕು ಅನ್ನೋದನ್ನ ಒಂದು ದಾರಿ ತೋರಿಸಿಕೊಟ್ಟಂತಹ ಸಾಕ್ಷಾತ್ ಗುರುಗಳನ್ನು ವಂದಿಸುತ್ತಾ ನಾನು ನಮಸ್ಕರಿಸುತ್ತೇನೆ. ತುಂಬಾ ಚುಟುಕಾಗಿ ಅವರು ಆ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲೀಲಿಕ್ಕೆ ಬಂದಿರತಕ್ಕಂತ ನಾವೆಲ್ಲರೂ ಒಂದು ರೀತಿಯಾದಂತ ಚಕ್ಷುಗಳೇ, ಅಂದ್ರೆ ಕಣ್ಣುಗಳು ಅಂತೇಳಿ. ಯಾವ ಕಣ್ಣುಗಳು? ಸಮಾಜದ ಕಣ್ಣುಗಳು ಅಂತೇಳಿ ನಾವು ತಿಳಿಬೇಕು. ಯಾಕೆ ಅಂತಂದ್ರೆ ಕಣ್ಣಿನಿಂದ ನಾವು ನೋಡುವಂತ ಹಸ್ತಪ್ರತಿ ಶಾಸ್ತ್ರ ಅಂತ ಒಂದಿದೆ. ಆ ಹಸ್ತಪ್ರತಿ ಶಾಸ್ತ್ರದಲ್ಲಿ ನಾವೇನಾದ್ರೂ ಅದರಲ್ಲಿ ಬರ್ದಿರ್ತಕ್ಕಂತ ಶಬ್ದಗಳನ್ನ ನಾವಾದ್ರೂ ತಪ್ಪಾಗಿ ಹೇಳೋದಾದ್ರೆ, ಅಥವಾ ಅಲ್ಲಿ ಬರ್ದಿರೋದನ್ನ ಯಾರು ಅನುಕರಣೆಯನ್ನ ಮಾಡ್ತಾರಲ್ಲ, ಅವರು ಬರ್ದಂತ ಯಾರು ಮುದ್ರಿಸುವಂತ ಸಂದರ್ಭದಲ್ಲಿ ಅವ್ರ ಅನುಕೂಲಕ್ಕೆ ಏನಾದ್ರು ಬರೀತಾರಲ್ಲ, ಈ ರೀತಿಯಾದಂತ ಮಾಡಿದ್ರು ತಪ್ಪಾಗ್ತದೆ. ಆದ್ರೆ ಕಣ್ಣುಗಳು ಸಮಾಜಕ್ಕೆ, ಶಾಸ್ತ್ರ ಹೇಗೆ ಕಣ್ಣು, ಹಾಗಾಗಿ ನಾವು ಅದನ್ನ ಗುರುಗಳ ಮೂಲಕ ಅಷ್ಟು ನಿಷ್ಕಲ್ಮಶವಾಗಿ ಯಾವುದೇ ರೀತಿಯ ದೋಷಗಳಿಲ್ಲದಂತೆ ಕಲಿತು ಸಮಾಜಕ್ಕೂ ಸಹ ಅದೇ ರೀತಿಯಾಗಿ ದೋಷರಹಿತವಾಗಿ ಸಮಾಜಕ್ಕೆ ನೀಡುವಂತದ್ದಾಗಬೇಕು ಅನ್ನುವಂಥದ್ದು ಉಕ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಗುರುಗಳು ಅಷ್ಟೇ ಪ್ರಾಮಾಣಿಕವಾಗಿ, ಯಾಕೆ ಪ್ರಾಮಾಣಿಕ ಅಂತ ಒಂದು ಶಬ್ದವನ್ನು ಬಳಸ್ತೀನಿ ಅಂತಂದ್ರೆ, ಯಾವುದೇ ರೀತಿಯ ಫಲಾಪೇಕ್ಷೆಗಳಿಲ್ಲ ನಮ್ಮ ಗುರುಗಳಿಗೆ. ಮೊದಲನೇದಾಗಿ ಅವರು ನೀವು ಎಷ್ಟು ಹೊತ್ತಲ್ಲಾದ್ರೂ ಬಂದು ಶಾಸ್ತ್ರೀಯ ಚಿಂತನೆಯನ್ನ ಮಾಡ್ತೀವಿ ಅಂದ್ರೆ ಅವ್ರು ಹೇಳ್ಕೊಡಕ್ ಸರಿ ರೆಡಿ ಇರ್ತಾರೆ. ಸಮಸ್ಯೆ ಇಷ್ಟೇ, ಅವ್ರ ಜೊತೆ ಯಾರು ಬಂದು ಕಲಿಯೋ ಒಂದು ಅಪೇಕ್ಷೆ ಉಳ್ಳವರೇ ಕಡಿಮೆ ಜನ. ಅದು ಒಂದು ಮಾತು ಗುರುಗಳು ಸಾಕಷ್ಟು ಸಾರಿ ಈ ಮಾತನ್ನು ಹೇಳ್ತಾ ಇರ್ತಾರೆ. ಒಂದು ಹಸುವಿನ ಕೆಚ್ಚಲಿನಲ್ಲಿ ಹುಣ್ಣು ಇರ್ತದಲ್ಲ, ಆ ಹುಣ್ಣು ಹಾಲನ್ನ ಸ್ವೀಕಾರ ಮಾಡಲ್ವಂತೆ, ಕೇವಲ ಅದು ರಕ್ತವನ್ನ ಮಾತ್ರ ಸ್ವೀಕಾರ ಮಾಡುತ್ತೆ ಅನ್ನುವಂತ ಮಾತನ್ನ ಬಾರಿಗೂ ಹೇಳ್ತಾ ಇರ್ತಕ್ಕಂಥ ವಿಷಯ ಅವರು. ಹಾಗಾಗಿ ನಾವೇನಪ್ಪಾ ಅಂದ್ರೆ ಶಾಸ್ತ್ರದ ಬಗ್ಗೆ ಚಿಂತನೆಯನ್ನ ಮಾಡಬೇಕು, ಆ ಒಂದು ಅಪೇಕ್ಷೆಯನ್ನ ಉಳ್ಳಂತವರಾಗಿದ್ದೇವೆ. ಅಲ್ಲದೆ ಯಾವುದೇ ರೀತಿಯ ಅರ್ಥದ ಅಂದ್ರೆ ಅತಿಯಾದಂತ ದುರಾಸೆಯ ಅರ್ಥದ ಸಂಪಾದನೆಗಿಲ್ಲದೆ ಸಾತ್ವಿಕ ಅರ್ಥ ಸಂಪಾದನೆಯನ್ನ ಮಾಡುವ ಉದ್ದೇಶ ಮತ್ತು ಶಾಸ್ತ್ರವನ್ನ ಕಲಿಯುವ, ಆಮೇಲೆ ಅರ್ಥ ಅದೇ ಬಂದು ನಮ್ಮನ್ನ ತಲುಪುತ್ತೆ ಅನ್ನುವಂಥದ್ದು ಎರಡು ಮಾತಿಲ್ಲ. ಯಾಕೆಂದ್ರೆ ಅರ್ಥವನ್ನ ಬಿಟ್ಟು ಧರ್ಮ ಇಲ್ಲ, ಧರ್ಮವನ್ನ ಬಿಟ್ಟು ಅರ್ಥ ಇಲ್ಲ ಅನ್ನುವಂಥದ್ದು ಹೌದು. ಯಾಕೆಂದ್ರೆ ಈ ಲೌಕಿಕದಲ್ಲಿ ಅರ್ಥ ಸಂಪಾದನೆ ಬಹಳ ಮುಖ್ಯ, ಆದ್ರೆ ಸಾತ್ವಿಕ ಅರ್ಥ ಸಂಪಾದನೆ ಬಹಳ ನಮ್ಮನ್ನ ಯಶಸ್ಸಿನ ಮಾರ್ಗಕ್ಕೆ ಕೊಂಡೋಗುತ್ತೆ ಅಂತ ಹೇಳ್ತಾ ಗುರುಗಳಿಗೆ ಈ ಒಂದು ಅವರ ಉಪನ್ಯಾಸ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಎಲ್ಲಾ ಸನ್ಮಿತ್ರರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಗುರುಗಳನ್ನ ಕೇಳ್ಕೊತಾ ಇದ್ದೀವಿ. ಹಾಗೂ ಗುರುಗಳು ಇನ್ನು ಮುಂದಿನ ಒಂದಷ್ಟು ಕಾಲಗಳ ಕಾಲ ನಮ್ಮೆಲ್ಲರಿಗೂ ಜ್ಞಾನಾರ್ಜನೆಯನ್ನ ಗುಣಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾರು ಶಬ್ದವನ್ನ ಮಾಡದೆ ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು. ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಾಗಾರಕ್ಕೆ ಆಗಮಿಸಿ ಶ್ರದ್ಧೆಯಿಂದ ಭಕ್ತಿಯಿಂದ ಆಲಿಸುತ್ತಿರುವ ಎಲ್ಲ ಪರಮ ಆತ್ಮಗಳಿಗೆ ನನ್ನ ಶರಣಾರ್ಥಿಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಆತ್ಮೀಯ ಸ್ನೇಹಿತರೆ, ವಿಶ್ವಗುರು ಮನೆ ಬಿಟ್ಟ ಮುಹೂರ್ತ, ಭಗವಾನ್ ಬುದ್ಧ ಮನೆ ಬಿಟ್ಟ ಮುಹೂರ್ತ, ಆರ್ಕಿಮಿಡಸ್ ನೀರಿನಲ್ಲಿ ಮುಳುಗಿದ ಮುಹೂರ್ತ, ನ್ಯೂಟನ್ ಸೇಬುವನ್ನು ಕೆಳಗೆ ಬೀಳುತ್ತಿರುವುದನ್ನು ನೋಡಿದ ಮುಹೂರ್ತ, ಹೇಗೆ ವಿಶ್ವಕ್ಕೆ ಸುಮೂರ್ತವಾಗಿ ಪರಿಣಮಿಸಿತು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ಈ ಒಂದು ಮುಹೂರ್ತವು ತಮ್ಮೆಲ್ಲರಿಗೂ ಸುಮೂರ್ತ ಆಗಿ ಪರಿಗಣಿಸಲಿ ಎಂದು ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡುತ್ತೇನೆ. ಪ್ರತಿಯೊಂದು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ನನ್ನದೇ ಆದಂತ ಕೆಲವು ವಿಚಾರಗಳನ್ನು ಹೇಳಿಯೇ ನಾನು ಆರಂಭ ಮಾಡುತ್ತೇನೆ. ಏಕೆಂದ್ರೆ ಧರ್ಮ ಅತ್ಯಂತ ಮುಖ್ಯ. ಈಗ ಧರ್ಮ ಅಂದ್ರೆ ಏನು? ಎಲ್ಲರೂ ಧರ್ಮ ಅಧರ್ಮ ಅಂತ ಹೇಳ್ತಿರ್ತಾರ. ಧರ್ಮ ಅಂದ್ರೆ ಏನು ಅಂದ್ರ ವಿಜ್ಞಾನ ಸಂಶೋಧನೆಯಿಂದ ದೊರೆತ ತಂತ್ರಜ್ಞಾನವನ್ನು
ಮಾನವನ ಒಳಿತಿಗಾಗಿ ಮತ್ತು ಇಡೀ ಮನುಕುಲದ ಏಳಿಗೆಗಾಗಿ ಬಳಸುವುದು ಧರ್ಮ. ಅದನ್ನು ವಿನಾಶಕಾರಿ ರೂಪದಲ್ಲಿ ಬಳಸುವುದು ಅಧರ್ಮ. ಹಾಗಾಗಿ ಪತ್ರಿಕಾ ಧರ್ಮ ಏನು? ಭ್ರಷ್ಟನಿಗೆ ಪೆನ್ನು ಅಂಕುಶ ಆಗಬೇಕು. ಇವತ್ತೇನಾಗ್ತಾ ಇದೆ? ಆ ಭ್ರಷ್ಟನೇ ಇಂಕ ಹಾಕ್ಸ್ತಾ ಇದ್ದಾರೆ. ವಿಪರ್ಯಾಸ ಇದೆ. ರಾಜಕೀಯ ಧರ್ಮ ಏನು? ಕಟ್ಟ ಕಡೆಯ ವ್ಯಕ್ತಿಗೆ ಮೊಟ್ಟ ಮೊದಲ ಆದ್ಯತೆ ಕೊಡುವ. ಗುರುಗಳೇ ಏನ್ ಮಾಡೋಕಂದ್ರೆ ನೀನು ಒಂದು ಮಂಗಳ ಶಾಂತಿ ಮಾಡು. ಯಾರೋ ಒಬ್ರು ತೊಂದರೆ ನೋಡಿ ಹಣ ಕೈ ಕೊಡ್ತಾ ಇಲ್ಲ ಗುರುಗಳೇ, ನೀನು ಶನಿ ಶಾಂತಿ ಐತಾ? ಅಲ್ಲ, ನೋಡದೇ ಇಲ್ಲ. ನೋಡಿ, ನಿಮಗೊಂದು ತುಂಬಾ ತೊಂದರೆ ಇದೆ ಗುರುಗಳೇ, ಕಾಲ ಸರ್ಪ ದೋಷ ಐತೆ, ಏನ್ ಮಾಡೋ ಗುರುಗಳೇ? ಒಂದು ನಾಗರಿಕರ ಸ್ಥಾಪನೆ ಮಾಡು, ಒಂದು ಶಾಂತಿ ಹೋಮ ಮಾಡು. ಇದೆಲ್ಲ ಶಾಸ್ತ್ರ. ಏಕೆಂದ್ರೆ ನಾವು ನೋಡಬೇಕು ಕುಜ ದೋಷಕ್ಕೆ ಪರಿಹಾರಗಳು ಇಲ್ವಾ? ವಾಟ್ ಈಸ್ ಮಾರ್ಸ್ ಅಫ್ಲಿಕ್ಷನ್? ಕುಜ ದೋಷ ಅಂದ್ರೆ ಏನು? ಅದಕ್ಕಿರ್ತಕ್ಕಂಥ ನಿವಾರಣೆಗಳು ಏನು? ಆ ನಿವಾರಣೆಗಳು ನೋಡದೇ ಇಲ್ಲ. ಅನೇಕ ಜನ ನನ್ನ ಹತ್ರ ಬರ್ತಾರ, ಗುರುಗಳೇ ಈ ಹುಡುಗಿನ ರಿಜೆಕ್ಟ್ ಮಾಡಿಬಿಟ್ಟಾರ ಅಂತ. ಯಾಕೆ ಅಂದ್ರೆ ನಾಡಿ ಒಂದೇ ಆಯಿತು ಅಂತ. ಅದೇ ಶಿವನೇ, ಈಗ ನಕ್ಷತ್ರ ನಾಡಿ ಐತಾರಪ್ಪ, ಅನ್ನ ನಾಡಿ ನಮಾಂಶ ನಾಡಿ ನೋಡಯ್ಯ. ಎಕ್ಸೆಪ್ಷನ್ ಇದೆ. ಪರಸ್ಪರ ಮಾಮೂಲಿಗಳು ಹೇಳ್ಯಾರ, ನಿಮಗೆ ನಾಡಿ ಒಂದೇ ಆಯಿತು ಅಂತಂದ್ರ ಅಂಶದ ಪ್ರಕಾರ ನಾಡಿಯನ್ನು ನೋಡಿ ಅಂತ. ಅಲ್ಲಿಂದ ನಾಡಿ ಒಂದೇ ಆಯಿತು ಅಂತಂದ್ರ ಇಬ್ಬರು ಜಾತಕ ತರ್ಸಿಗ. ಯಾಕೆ ನಾಡಿ ಕೂಡ ಏನ್ ಹೇಳುತ್ತೆ ಅಂದ್ರ, ನಾಡಿ ಕೂಡ ಹೆಲ್ತ್ ಅಂಡ್ ಮಕ್ಕಳ ಅಂದ್ರೆ ಆರೋಗ್ಯವಂತ ಮಕ್ಕಳು ನಿಮ್ಗೆ ಜನ್ಮ ಆಗಬೇಕಂದ್ರೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಬೇಕು ಅಂತ. ಒಂದ್ ವೇಳೆ ನಾಡಿ ಕೂಡ ಇಲ್ಲ ನಕ್ಷತ್ರದ ಪ್ರಕಾರ ಅಂದ್ರ ನಕ್ಷತ್ರ ನಾಡಿ ಪ್ರಕಾರ ನೋಡು. ಈಗ ಅಶ್ವಿನಿ ನಕ್ಷತ್ರ ಒಂದನೇ ಚಲ, ಈಗ ಅಶ್ವಿನಿ ಅಂದ್ರೆ ಆದಿ ನಾಡಿ ಆಯಿತು. ಅಶ್ವಿನಿ ಒಂದನೇ ನಕ್ಷತ್ರ ಒಬ್ರು, ಒಂದನೇ ಚರಣ, ಎರಡನೇ ಚರಣ ಮಾಡು. ಯಾಕೆ ನಾಡಿ ಬಿಡ ಇದ್ದಾನೆ, ಏನು ಸಮಸ್ಯೆ? ಪರಸ್ಪರ ಮಾಮೂಲಿಗಳು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಸರಿಯಪ್ಪ, ಇಬ್ಬರು ನಾಡೇನು ಒಂದೇ ಆಯಿತು. ಆಗೇನ್ ಮಾಡ್ತೀಯ? ಜಾತಕ ತರಿಸು. ಯಾಕೆಂದ್ರೆ ಮಕ್ಕಳಿಗೆ ಕಾರಕ ಯಾರು? ಗುರು. ಜಾತಕದಲ್ಲಿ ಗುರು ಮತ್ತು ಪಂಚಮ ಸ್ಥಾನ ಸರಿಯಾಗಿದ್ರೆ ಆಗ್ತಾನೆ. ನಾಡಿ ಕೂಟ ಕೇವಲ 10%. ಅದನ್ನ ಹಿಡ್ಕೊಂಡು ನೀವು ಎಲ್ಲರಿಗೆ ಹೇಳಿ ತಪ್ಪುಗಳನ್ನು ಮಾಡಬೇಡಿ. 36 ಕೂಟಗಳು ಬಂದರೂ ಡೈವರ್ಸ್ ಆಗುತ್ತೆ. ಅದು ಕೇವಲ 10 ಗುಣಗಳು, ಆಯ್ತಾ? ಆ ನಂತರ ಕುಜ ದೋಷಕ್ಕೆ ಪ್ರಾಶಸ್ತ್ಯ ಕೊಡಿ. ಆ ನಂತರ ಕಲತ್ರಾದಿ ದೋಷಗಳನ್ನು ನೋಡಿ. ಆ ನಂತರ ಪಾಪ ಸಾಮ್ಯವನ್ನು ನೋಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಪ್ರತಿ ಇದ್ರೆ ಪಾಪ ಸಾಮ್ಯ ಒಂದೇ ಬಂದು ನೀವು ಮಾಡ್ಬೋದು. ಯಾಕೆಂದ್ರೆ ಅದಕ್ಕೆ 40 ಮಾರ್ಕ್ಸ್. ಈಗ ಪಾಪ ಸಾಮ್ಯ ಅಂದ್ರೆ ಏನು ಅಂತಂದ್ರ, ದೀರ್ಘಾಯುಷ್ಯ ಇರ್ತಕ್ಕಂಥ ಹುಡುಗನಿಗೆ ದೀರ್ಘಾಯುಷ್ಯ ಇರ್ತಕ್ಕಂಥ ಹುಡುಗಿಯನ್ನ ಮ್ಯಾಚ್ ಮಾಡತಕ್ಕಂಥದ್ದು ಪಾಪ ಸಾಮ್ಯ. ಜ್ಞಾನ ಯೋಗ ಇರ್ತಕ್ಕಂಥ ಹುಡುಗನಿಗೆ ಜ್ಞಾನ ಯೋಗ ಇರ್ತಕ್ಕಂಥ ಹುಡುಗಿಯನ್ನ ಮ್ಯಾಚ್ ಮಾಡ್ತಕ್ಕಂಥದ್ದು ಏನು? ಪಾಪ ಸಾಮ್ಯ. ನೋಡಿ, ಈ ರೀತಿಯಾಗಿ ನಾವು ನೋಡ್ಬೇಕು ತಾನೆ. ಈ ಹುಡುಗನ ಜಾತಕದಲ್ಲಿ ಏನೇನು ಯೋಗಗಳಿದ್ದೇವೆ, ಆ ಹುಡುಗಿಯ ಜಾತಕದಲ್ಲಿ ಅಂತಹ ಯೋಗಗಳು ಇರಬೇಕು. ಮ್ಯಾಚ್ ಆಗುತ್ತಾನೆ. ಈಗ ಮ್ಯಾಚ್ ಅಂದ್ರೆ ಏನು? ಮುಖ್ಯವಾಗಿ ಏನಂತಂದ್ರ ಗುಣ, ಸ್ವಭಾವ, ನಡತೆಗಳು ಒಂದೇ ಆಗ್ಬಿಡ್ತಾನೆ. ಈಗ ನೀನು PhD ಓದಿದ್ರೆ, ಅವ್ರು MBBS ಓದಿದ್ರೆ ನೀನೇನು ಸಂಬಂಧ ಬರ್ತಾ ಇಲ್ಲ. ಇದು ಗುಣ ಸ್ವಭಾವಗಳು ಮುಖ್ಯ ತಾನೆ. ಅದನ್ನೇ ಹೇಳಿದ್ದಾರೆ ತಾನೆ ಋಷಿಮುನಿಗಳು. ಈ 5 ಅಂಶಗಳನ್ನ ನೀವು ಗಮನ ಇಟ್ಟು ಕೇಳಿ ಅಂತ ಹೇಳಿದ್ದಾರೆ. ನಾ ಇದು ಜನರಲ್ ಮಾತಾಡಿದೆ ಅಷ್ಟೇ. ಈ ವಿಷಯಕ್ಕೆ ಬರ್ತೀನಿ. ಈಗ ನೋಡಿ, ಆನೆ ಏತಕ್ಕಾಗಿ ಹುಟ್ಟುತ್ತಾ ಅಂತಂದ್ರ ಐರಾವತ ಆಗ್ಲಿಕ್ಕೆ ಹುಟ್ಟುತ್ತೆ ಅಂತ. ಸರ್ಪ ಏತಕ್ಕಾಗಿ ಹುಟ್ಟುತ್ತಾ ಅಂದ್ರ ವಾಸುಕಿ ಆಗ್ಲಿಕ್ಕೆ ಹುಟ್ಟುತ್ತೆ ಅಂತ. ಪಶು ಏಕೆ ಹುಟ್ಟುತ್ತಂದ್ರ ಸಿಂಹ ಆಗ್ಲಿಕ್ಕೆ ಹುಟ್ಟುತ್ತಾ ಅಂತ. ಪಕ್ಷಿ ಏಕೆ ಹುಟ್ಟುತ್ತಾ ಅಂದ್ರೆ ಗರುಡ ಆಗ್ಲಿಕ್ಕೆ ಹುಟ್ಟುತ್ತಾ ಅಂತ. ನದಿ ಯಾಕೆ ಹುಟ್ಟುತ್ತಂದ್ರೆ ಗಂಗಾ ನದಿ ಆಗ್ಲಿಕ್ಕೆ ಹುಟ್ಟುತ್ತೆ ಅಂತ. ನೀವು ಶ್ರೇಷ್ಠತೆ ಅಂತ. ಅದ್ರಂಗೆ ಈಗ ನೀವೆಲ್ಲರೂ ಯಾಕೆ ಈ ಲಗನ ಮಹರ್ಷಿ ಜ್ಯೋತಿರ್ವಿಜ್ಞಾನ ಸಂಸ್ಥೆ ಬಂದಿದ್ದೀರಿ ಅಂದ್ರ ಪ್ರತಿಯೊಬ್ಬರು ಪರಾಶರ ಮುನಿಗಳ ಆಗ್ಬೇಕಂದ್ರೆ ಬಂದಿದ್ದೀರಿ. ಅವಕಾಶ ಇದೆ. ನನ್ನ ಹತ್ರ ನೀವು ಸರಿಯಾಗಿ 3 ವರ್ಷಗಳ ಕಾಲ ಕಲಿತು ಬಿಟ್ರ ಆಕ್ಚುಲಿ ನೀವು ಪರಾಶರ ಆಗಿ ಆಗ್ತೀರಿ. ಏಕೆಂದ್ರೆ ಒಂದು ಮಾತು ಬರುತ್ತಾ, ಮಳೆ ಹನಿಯ ಸ್ವಾತಿ ಮಳೆಯ ಹನಿಯು ಅದು ಬೀಳುವ ಸ್ಥಳದಿಂದ ನಿರ್ಧರಿಸಲ್ಪಡುತ್ತದೆ ಅಂತ. ಸ್ವಾತಿ ಮಳೆ ಇತ್ತಲ್ಲ, ಅದು ಕಾದ ಅಂಚಿನ ಮೇಲೆ ಬಿದ್ದುಬಿಟ್ರೆ ಕ್ಷಾತ್ರದಲ್ಲಿ ಅದೇನಾಗುತ್ತಾ? ಆವೆ ಆಗುತ್ತಾ. ಯಾವುದೇ ಒಂದು ಎಲೆ ಮೇಲೆ ಬಿತ್ತು ಅಂತಂದ್ರ ಕೆಲವು ಗಂಟೆಗಳ ಕಾಲ ಇರುತ್ತಾ. ಕಪ್ಪು ಚಿಪ್ಪಿನಲ್ಲಿ ಬಿತ್ತು ಅಂದ್ರೆ ಮುತ್ತು ಆಗುತ್ತೆ.
ನೀವೆಲ್ಲ ಈಗ ಕಪ್ಪು ಚಿಪ್ಪಿನಲ್ಲೇ ಬಿದ್ದಿದ್ದೀರಿ. ಏಕೆಂದ್ರೆ ನಾನು ನಿಮ್ಗೆ ಒಂದೇ ದಿವಸದಾಗ ಜ್ಯೋತಿಷ ಕಳಿಸ್ತೀನಿ ಅಂತ ಹೇಳಲ್ಲ, ಅದು ಮೂರ್ಖತನದ ಪರಮಾವಧಿ ಆಗುತ್ತಾ? ಹೌದಾ? ಅಟ್ಲೀಸ್ಟ್ ಶ್ರದ್ಧೆಯಿಂದ ಕಲ್ತ್ರ 1 ವರ್ಷ ಆದ್ರೂ ಕಲಿಬೇಕು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಬೆಂಗಳೂರು ಕುಮಾರಸ್ವಾಮಿ ಅವರು ನನ್ನ ಹತ್ರ 1 ವರ್ಷ ಕಲ್ತರು. ಬೆಂಗಳೂರು ನೋಡಿ 20 ದಿವಸ ಪ್ರಾಕ್ಟೀಸ್ ಮಾಡ್ತಾರ. ನಮ್ಮ ಯಶು ಮೇಡಮ್ ಅವರು 1 ವರ್ಷ ನನ್ನ ಹತ್ರ ಬಂದ್ರು, ಪ್ರಾಕ್ಟೀಸ್ ಮಾಡ್ತಾರ. ನಾನು ಇಲ್ಲಿ 1 ದಿವಸ ಕಲಿಸ್ತೇನೆ ಅಂತ ಹೇಳಲ್ಲ, ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ ಆಗುತ್ತಾ? 8 ದಿವಸ ಕಲಿಸ್ತೀನಿ, ಅದು ತಪ್ಪು. ನಾವೇನ್ಬೇಕು, ಸೇವಾ ಕೇಂದ್ರಗಳಾಗಬೇಕು, ನಾ ಸುಲಿಗೆ ಕೇಂದ್ರಗಳಾಗಬಾರ್ದು. ದುಡ್ಡು ಎಲ್ಲರಿಗೂ ಬೇಕು, ಇಲ್ಲಂತ ನನಗೆ ಬೇಕಿಲ್ವಾ? ಅದು ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಬೇಕು. ನಿಮ್ಮೆಲ್ಲ ನಾವು ಸುಲಿಗೆ ಮಾಡಿದ ನನಗೆ ಬಂತ್ರಿ. ನೀವು ನನ್ನ ಹತ್ರ ಶ್ರದ್ಧೆ, ಭಕ್ತಿ, ಗೌರವ ಬಂದಿದ್ದೀರಿ. ನಿಮ್ಮನ್ನ ಒಬ್ಬ ಮಹಾನ್ ಜ್ಯೋತಿಷರನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥ ಕರ್ತವ್ಯ ನಂದು. ಸಮಾಜ ಸುಧಾರಣೆಗೆ ನಿಮ್ಮನ್ನೆಲ್ಲ ಬಿಡಬೇಕು ನಾನು. ಸಮಾಜ ನಾಶ ಮಾಡಕ್ ಬಿಟ್ರೆ ಇದು ಧರ್ಮ. ಯಾಕಂದ್ರ ಈಗ ಬಸವಾದಿ ಶಿವಸೇನೆ ತಗೊಳ್ಳಿ, ಸಮಾಜ ಸುಧಾರಕರೆಲ್ಲರಿಂದ ನೀತಿಯನ್ನೇ ಹೇಳ್ಯಾರ. ಈಗ ಉದಾಹರಣೆ ತಗೊಳ್ಳಿ, ಬಸವಣ್ಣವರು ಸಮಾಜದ ಅಂಕುಡೊಂಕುಗಳನ್ನು ಎಷ್ಟು ಚೆನ್ನಾಗಿ ತಿಂತಾರ ಅಂತಂದ್ರ, ಕಲ್ಲ ನಾಗರ ಕಂಡರೆ ಹಾಲ ನೆರೆಯುವರು, ದಿಟ್ಟದ ನಾಗರ ಬಂದರೆ ಕೊಲ್ಲೆಂಬರು. ನೋಡಿ ಅಲ್ಲಿ ಹಾಲ ಇರ್ತಿರ್ತಾರಂತ ಇಟ್ಕೊಳ್ಳಿ, ಯಾರೋ ಆ ಹೆಂಗಸರಿದ್ದಾರೆ ಅಥವಾ ಯಾರೋ ಗಂಡಸರಿದ್ದಾರೆ ಅಂತಿಕ. ಅಕಸ್ಮಾತ್ ಆ ಸ್ವಲ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಇವ್ರಿಗೆ ಅಂತ ಅಕಸ್ಮಾತ್ ಅದು ದಿಟ್ಟದ ನಾಗರ ಬಂದ್ರೆ ಏನ್ ಮಾಡ್ತಾರ? ಉಮ್ಮುವ ಜಂಗಮ ಬಂದರೆ ನಡೆಯಂಬರು, ಉಂಬನಾಲಿಂಗಕ್ಕೆ ಬೋನವ ಹಿಡಿಯೋರು ಅಂತ ಹೇಳ್ತಾನೆ. ಅಂದ್ರೆ ನಾವೆಲ್ಲ ಅಭಿಷೇಕಾದಿಗಳು ಮಾಡಬಾರ್ದಂತ ಅರ್ಥ ಅಲ್ಲ. ಇದನ್ನ ನೋಡ್ರಪ್ಪ, ಯಾಕೆಂದ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೇವರದಲ್ಲ, ಇವರ ಡಿವೈನ್ ಪರ್ಸನ್. ಈ ಗುರುಗಳ ಗುಣಗಾನ ಮಾಡುವುದರ ಮೂಲಕ ನಾನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾತಾಡಿ ಕಾರ್ಯಕ್ರಮದ ಭಾಷಣೆಯನ್ನು ಮಾಡಿ ತಮ್ಮೆಲ್ಲರಿಗೆ ನನ್ನ ಒಂದು ಆಶೀರ್ವಾದವನ್ನು ನೀಡಿದ್ದೇನೆ. ಶಾಸ್ತ್ರಾಣಂ ಜ್ಯೋತಿಷಂ ಮೂರ್ಧನಿ ಸ್ಥಿತಂ ಅಂತ ಒಂದು ಮಾತಿದೆ. ಆ ರೀತಿಯಾಗಿ ಶಾಸ್ತ್ರದ ಒಂದು ಔನ್ನತ್ಯ ಅಂದ್ರೆ ಆ ಒಂದು ಮೂರ್ಧನಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಶಾಸ್ತ್ರವನ್ನ ಆ ಒಂದು ಸ್ಥಿತಿಯಲ್ಲೇ ನಾವು ಅಭ್ಯಾಸ ಮಾಡಬೇಕು ಅಂತ, ನಾವು ಕೆಳಗಿಂತು ಕಲಿಬಾರದು ಅನ್ನೋ ಒಂದು ಅರ್ಥದಲ್ಲಿ ಗುರುಗಳು ನಮಗೆ ಮೊದಲಿಗೆ ಯಾವುದೇ ಒಂದು ಪಾಠವನ್ನ ಮಾಡ್ಬೇಕಾದ್ರೆ ಅಕ್ಷರಾಭ್ಯಾಸ ಅಂತ ಹೇಳ್ತೀವಲ್ಲ, ಹಾಗಾಗಿ ಈ ಮೂಲಕ ಶಾಸ್ತ್ರದ ಅಭ್ಯಾಸಕ್ಕೆ ಮೊದಲಿಗೆ ಮಂಗಳವನ್ನ ಆಡಿರೋದರ ಮೂಲಕ ಶಾಸ್ತ್ರದ ಒಂದು ರುಚಿಯನ್ನ ತಿಳಿಸಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಈಗ ತದೇಕ ಚಿತ್ತದಿಂದ ಆಲಿಸೋಣ ಅಂತ ಹೇಳ್ತಾ ಗುರುಗಳ ಒಂದು ಉಪನ್ಯಾಸವನ್ನ ಗ್ರಹಿಸುವ. ಈಗ ನೋಡಿ, ಸ್ಟಾರ್ಟಿಂಗ್ ಮರ್ಯಾದ ಪುರುಷೋತ್ತಮ ಅಂತ ನಾವೇನು ಹೇಳ್ತೀವಲ್ಲ, ಶ್ರೀರಾಮಚಂದ್ರನ ಜಾತಕವನ್ನು ಹಾಕಿ ವೈಜ್ಞಾನಿಕವಾಗಿ ನಿಮ್ಗೆ ಅದನ್ನ ನಿರೂಪಣೆ ಮಾಡ್ತೀನಿ. ಇದುವರೆಗೆ ಶ್ರೀರಾಮಚಂದ್ರನ ಜಾತಕಗಳನ್ನು ಸಾವಿರಾರು ಜನ ಹಾಕಿ ಅದನ್ನು ವಿಶ್ಲೇಷಣೆ ಮಾಡಿರ್ತಾರೆ. ಆದ್ರೆ ನಾನು ಮಾಡ್ತಕ್ಕಂಥದ್ದು ಡಿಫ್ರೆಂಟ್. ನಿಮಗೆ ಸೂತ್ರಗಳನ್ನು ಕೊಡ್ತೀನಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೂತ್ರಗಳನ್ನು ಕೊಟ್ಟು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿಸ್ತೀನಿ.